ಕನ್ನಡದ ಮೇರು ಸಾಹಿತಿ ಪರ್ವದ ಸೃಷ್ಟಿಕರ್ತ ಎಸ್.ಎಲ್. ಭೈರಪ್ಪ ಬದುಕಿನ ಯಾನ ಮುಗಿಸಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನ ರುದ್ರಭೂಮಿಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಸರಸ್ವತಿ ಪುತ್ರನ ಅಂತ್ಯಕ್ರಿಯೆ ನೆರವೇರಿತು. ಈ ಮೂಲಕ ಎಸ್.ಎಲ್. ಭೈರಪ್ಪ ಅವರ ಪಾರ್ಥಿವ ಶರೀರ ಪಂಚಭೂತಗಳಲ್ಲಿ ಲೀನವಾಯಿತು. ಇದಕ್ಕೂ ಮುನ್ನ ಪಾರ್ಥಿವ ಶರೀರದ ಅಂತಿಮ ದರ್ಶನ ಹಾಗೂ ನಮನ ಸಲ್ಲಿಸಲು ಅವಕಾಶ ಮಾಡಿಕೊಡಲಾಗಿತ್ತು. ಕೇಂದ್ರ ಸರ್ಕಾರದ ಪರವಾಗಿ ಸಚಿವ ಪ್ರಹ್ಲಾದ್ ಜೋಶಿ ಗೌರವ ನಮನ ಸಲ್ಲಿಸಿದರು. ರಾಜ್ಯದ ಸಚಿವರಾದ ಡಾ ಎಚ್.ಸಿ. ಮಹದೇವಪ್ಪ, ಕೆ. ವೆಂಕಟೇಶ್, ಶಾಸಕ ಶ್ರೀವತ್ಸ, ವಿಧಾನ ಪರಿಷತ್ ಸದಸ್ಯ ಕೇಶವಕುಮಾರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ತಮ್ಮ ಬರವಣಿಗೆಯ ಮೂಲಕ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದ್ದ 94 ವರ್ಷದ ಸಾಹಿತಿ ಭೈರಪ್ಪ ವಯೋಸಹಜ ಕಾಯಿಲೆಯಿಂದ ಇದೇ 24ರಂದು ನಿಧನರಾಗಿದ್ದರು. ಆ ಕಡೆ ಬಂದ್ಬಿಡಿ, ನೋಡೋರು ಆ ಕಡೆ ಬಂದ್ಬಿಡಿ, ಲೈನಲ್ಲಿ ಆಯ್ತಾ? ಸುದ್ದಿಗಾರರೊಂದಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಎಸ್.ಎಲ್. ಭೈರಪ್ಪನವರು ನಾಡು ಕಂಡ ಅತ್ಯಂತ ಪ್ರಭಾವಶಾಲಿ ಕಾದಂಬರಿಕಾರರಾಗಿದ್ದರು. ಪ್ರತಿಯೊಂದು ಕಾದಂಬರಿ ಹಾಗೂ ಕೃತಿಯನ್ನು ಅಧ್ಯಯನ ಮಾಡಿಯೇ ಬರೆಯುತ್ತಿದ್ದರು. ಹೀಗಾಗಿಯೇ ಅವರ ಕೃತಿಗಳು ಹೆಚ್ಚು ಜನಪ್ರಿಯತೆ ಪಡೆದಿದ್ದವು. ಲೇಖಕರೊಬ್ಬರ ಕೃತಿಗಳು ಅತಿ ಹೆಚ್ಚಿನ ಭಾಷೆಗೆ ಭಾಷಾಂತರವಾಗಿದ್ದ ಹಿರಿಮೆಯೂ ಎಸ್.ಎಲ್. ಭೈರಪ್ಪನವರ ಕಾದಂಬರಿಗೆ ಸಲ್ಲಲಿದೆ ಎಂದು ಪ್ರಶಸ್ತಿ ಅರಸಿ ಹೋದವರಲ್ಲ, ಪ್ರಶಸ್ತಿಗಳೇ ಅವರನ್ನು ಹುಡುಕಿಕೊಂಡು ಬಂದಿದ್ದವು ಎಂದು ಹೇಳಿದರು. And many of them have been reprinted for many times, and every time after reprinting and republishing there was huge demand for his novels and his work, literary work. But I can only say in recent years the person who has got this much name, fame and so much of popularity